ಈ ಒಂದು ಸ್ಟ್ರಾಟಜಿ ನೀವು ಫಾಲೋ ಮಾಡಿಲ್ಲ ಅಂದರೆ ನೀವು ಟ್ರೇಡಿಂಗಲ್ಲಿ ಜಾಸ್ತಿ ದಿವಸ ಉಳಿಯೋದಕ್ಕೆ ಆಗೋದಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಗಾಯ್ಸ್. ಈ ಒಂದು ಸ್ಟ್ರಾಟಜಿ ನೀವು ಫಾಲೋ ಮಾಡಿಲ್ಲ ಅಂದರೆ ನೀವು ಟ್ರೇಡಿಂಗಲ್ಲಿ ಜಾಸ್ತಿ ದಿವಸ ಉಳಿಯೋದಕ್ಕೆ ಆಗೋದಿಲ್ಲ. ಯಾಕಂದರೆ ನೀವು ಪದೇ ಪದೇ ಈ ಒಂದು ಬ್ರೇಕ್ಔಟ್ನ ನೀವು ಟ್ರೇಡ್ ಮಾಡ್ತಾ ಇದ್ರೆ ನೀವು ಪದೇ ಪದೇ ಲಾಸ್ ಆಗ್ತೀರಾ ಮತ್ತು ಸ್ಟಾಪ್ ಲಾಸ್ ಕೂಡ ಇಟ್ಟಾಗುತ್ತೆ. ಸೊ ನೀವು ರಿಟೇಲ್ ಟ್ರೇಡರ್ಸ್ ಅಂದರೆ ಪ್ರೈಸ್ ಆ್ಯಕ್ಷನಲ್ಲಿ ಏನು ಮಾಡ್ತೀರಾ, ಇಲ್ಲಿದೆ ಅಲ್ವಾ ಈ ಸಪೋರ್ಟು ರೆಸಿಸ್ಟೆನ್ಸು, ಈ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ನೀವು ಟ್ರೇಡ್ನ ತೊಗೊತೀರಾ. ಸೊ ಇಲ್ಲಿಂದ ನೀವು ಟ್ರೇಡ್ನ ಪ್ಲ್ಯಾನ್ ಮಾಡಿರ್ತೀರಾ. ಇಲ್ಲಿಂದ ನೀವು ಬೈಯಿಂಗ್ ಸೈಡ್ನ ಪ್ಲ್ಯಾನ್ ಮಾಡ್ತೀರಾ. ಬ್ರೇಕ್ಔಟ್ ಕೊಟ್ಟಾದಮೇಲೆ ಇಲ್ಲಿ ಎಂಟ್ರಿ ಕೊಡ್ತೀರಾ. ಇಲ್ಲಿಂದ ನೀವು ಸ್ಟಾಪ್ ಲಾಸಿಗೆ ಕ್ಯಾಂಡಲ್ ಇಟ್ಕೊಂಡಿರ್ತೀರಾ. ಆಮೇಲೆ 1:3 ಅಥವಾ 1:2 ಟಾರ್ಗೆಟ್ ಇಟ್ಕೊಂಡಿರ್ತೀರಾ. ಅವಾಗ ಏನಾಗುತ್ತೆ, ಮಾರ್ಕೆಟ್ ರಿವರ್ಸಲ್ ಆಗಿ ನಿಮ್ಮ ಒಂದು ಸ್ಟಾಪ್ ಲಾಸ್ ಹಿಟ್ಟಾಗುತ್ತೆ. ಸೊ ನೀವು ಕೂಡ ಟೆನ್ಷನ್ ಆಗೋಗ್ಬಿಡ್ತೀರಾ. ಅದಕ್ಕಂತಲೇ ನಾನು ನಿಮಗೆ ಇವಾಗ ಟೆನ್ಷನ್ ಆಗಬಾರ್ದು ಅಂತಲೇ ಇವಾಗ ನಿಮಗೊಂದು ಸ್ಟ್ರಾಟಜಿನ ತಿಳಿಸ್ಕೊಂಡು ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಈ ಒಂದು ಸ್ಟ್ರಾಟಜಿ ನಿಮಗೆ ಟ್ರ್ಯಾಪಿಂದ ಎಸ್ಕೇಪ್ ಆಗೋದು ಮತ್ತು ಸ್ಟಾಪ್ ಲಾಸ್ ಹಿಟ್ಟಾಗೋದು ನಿಮಗೆ 70% ಕಡಿಮೆ ಮಾಡುತ್ತೆ. ಆ ಸ್ಟ್ರಾಟಜಿ ಯಾವುದು ಅಂತ ನಿಮಗೆ ಇವಾಗ ತಿಳಿಸ್ತೀನಿ ಬನ್ನಿ. ನಮಗೆಲ್ಲ ಗೊತ್ತಾಗೋಯ್ತು. ನೀವು ನೋಡ್ತಾ ಇದ್ದೀರಾ, ಮಾರ್ಕೆಟ್ ಇಲ್ಲಿ ಹೈಯರ್ ಹೈ ಮಾಡ್ಕೊಂಡು ಹೋಗಿದೆ. ಇಲ್ಲೊಂದು ಮಾರ್ಕೆಟ್ ಫಾಲ್ ಕೊಟ್ಟಿದೆ. ಇಲ್ಲಿಂದ ಒಂದು ಫಾಲ್ ಆದಮೇಲೆ ಮಾರ್ಕೆಟು ಹೈಯರ್ ಹೈ ಮಾಡ್ಕೊಂಡು ಹೋಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಹೈಯರ್ ಹೈ ಮಾಡ್ಕೊಂಡು ಹೋಗಿದೆ. ಆಮೇಲೆ ಇಲ್ಲಿ ಸಡನ್ನಾಗಿ ಒಂದು ಫಾಲ್ ಕೊಟ್ಟಿದೆ. ಈ ಫಾಲಿಗೆ ಎಷ್ಟೊಂದು ಜನ ಏನು ಮಾಡ್ತಾರೆ, ಇಲ್ಲೊಂದು ಸಪೋರ್ಟ್ ಇರುತ್ತಲ್ವ, ಈ ಸಪೋರ್ಟ್ಗೆ ಇಲ್ಲಿಂದ ಸಪೋರ್ಟ್ ಬ್ರೇಕ್ ಆದಮೇಲೆ ಇಲ್ಲಿ ಟ್ರೇಡ್ ಮಾಡ್ತಾರೆ ಎಷ್ಟೊಂದು ಜನ. ನೋಡಿ, ಇಲ್ಲಿಂದ ನೀವು ಡೌನ್ ಸೈಡ್ ಟ್ರೇಡ್ ಮಾಡ್ತೀರಾ. ಇಲ್ಲಿಂದ ನೀವು ಈ ಕ್ಯಾಂಡಲ್ ಐ ಇಟ್ಕೊಂಡ್ರೆ ನೀವು ಇಲ್ಲಿಂದ ಇಲ್ಲಿಗೆ ಲೋವರೆಗೂ ಅಂದರೆ ಇಲ್ಲಿವರೆಗೂ ಟ್ರೇಡ್ ತೊಗೊತೀರಾ. ಆವಾಗ ನಿಮ್ಮ ಸ್ಟಾಪ್ ಲಾಸ್ ಕೂಡ ಹಿಟ್ಟಾಗುತ್ತೆ. ಮುಗಿತಲ್ಲ, ಎಲ್ಲ ಮುಗೀತು. ಸೊ ನಾನು ಇವಾಗ ಹೇಳ್ಕೊಂಡು ಕೊಡೋ ಸ್ಟ್ರಾಟಜಿ ಯಾವುದು ಅಂದರೆ ನೋಡಿ, ಇಲ್ಲಿ ಕೂಡ ಅಷ್ಟೇ, ನೀವು ಈ ರೆಸಿಸ್ಟೆನ್ಸ್ ಬ್ರೇಕ್ ಆದಮೇಲೆ ಟ್ರೇಡ್ನ ತೊಗೊತೀರಾ. ಇವಾಗ ನೀವೇನು ಮಾಡಬೇಕಂದ್ರೆ ನಮ್ಮ SMC ಪ್ರಕಾರ ಇಲ್ಲಿ ನೋಡಿ ಹೈಯರ್ ಹೈ ಆಗಿದೆ ಅಲ್ವಾ, ಈ ಥರ ಇಲ್ಲಿಂದ ಹೈಯರ್ ಹೈ ಆಗಿದೆ. ಹೈಯರ್ ಹೈ ಮಾಡ್ಕೊಂಡು ಹೋಗಿದೆ ಮಾರ್ಕೆಟು ಇಲ್ಲಿಂದ. ಆಮೇಲೆ ಇಲ್ಲಿ ಬ್ರೇಕ್ಔಟ್ ಕೊಟ್ಟು ಆಮೇಲೆ ಹಿಂಗೆ ಕೊಟ್ಟು ಇಲ್ಲಿ ಎಷ್ಟೊಂದು ಜನ ರಿಟೇಲರ್ಸು ಟ್ರ್ಯಾಪ್ ಆಗ್ತಾರೆ. ಆಮೇಲೆ ಸಡನ್ನಾಗಿ ಫಾಲ್ ಆಗುತ್ತೆ. ಇಲ್ಲಿ ಕೆಳಗಡೆ ಎಷ್ಟೊಂದು ಜನ ಸೆಲ್ಲಿಂಗ್ ಮಾಡೋಕ್ಕೋಗಿ ರಿಟೇಲರ್ಸ್ ಫಾಲ್ ಆಗ್ತಾರೆ. SMC ಪ್ರಕಾರ ಇಲ್ಲಿ ನೋಡೋದಾದರೆ ನೀವು ಕೆಳಗಡೆ ಒಂದು IDM ಕ್ರಿಯೇಟ್ ಆಗಿದೆ ನೋಡಿ, ಇಲ್ಲೊಂದು IDM ಕ್ರಿಯೇಟ್ ಆಗಿದೆ. ಟೆಂಪ್ಲೇಟಲ್ಲಿ ಹೋಗ್ತೀನಿ. IDM ಅಂದರೆ ಇಂಡ್ಯೂಸ್ಮೆಂಟ್ ಅಂತ. ಸೊ ಇವಾಗ ಇಲ್ಲೊಂದು MSS ಆಗಿದೆ, ಅಂದರೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟು. ನೋಡ್ಬೋದು ಇಲ್ಲಿಂದ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ, MSS ಅಂತೀರಿ. ಇವಾಗ ಅಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಆಗೇ ಆಗುತ್ತೆ. ಇವಾಗ ನೀವು ಫಿಬೋನಚ್ಚಿ ಟೂಲ್ನ ಯೂಸ್ ಮಾಡಿ ನೋಡಿ, ಈ ಐ ಇದೆ ಅಲ್ವಾ, ಈ ಐವರೆಗೂ ನೀವು ಇಕ್ಕಿ. ಅಲ್ಲಿಂದ ಇಲ್ಲಿ ನಿಮಗೆ ಒಂದು 3 ಲೈನ್ಸ್ ಇದೆ ಅಲ್ವಾ, ಅಲ್ಲಿ ಒಂದು ಆರ್ಡರ್ ಬ್ಲಾಕ್ ಇದೆ, ಕ್ರಿಯೇಟ್ ಆಗಿರುತ್ತೆ. ಕ್ರಿಯೇಟ್ ಆಗಿಲ್ಲ ಅಂದರೂ ನೀವು ಅಲ್ಲಿ 3 ಲೈನ್ಸ್ಗೆ ಡ್ರಾ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಇಲ್ಲಿಂದ ಬೈ ಸೈಡ್ನ ಪ್ಲ್ಯಾನ್ ಮಾಡಬೇಕು ನೀವು. ನೋಡಿ ಇವಾಗ ಇಲ್ಲಿಂದ ನೀವು 1:3 ಅಥವಾ ಈ ಸ್ವಿಂಗ್ ಐ ಆದರೂ ಇಲ್ಲಾದರೂ ಇಲ್ಲಿಗೆ ನೀವು ಟ್ರೇಡ್ನ ಪ್ಲ್ಯಾನ್ ಮಾಡ್ಬೋದು. ಈ ಥರ ನೀವು ಸ್ಟಾಪ್ ಲಾಸ್ ಇವಾಗ ನೋಡಿ ನಿಮಗೆ ಲೈವಲ್ಲೇ ತೋರಿಸ್ತೀನಿ ಮಾರ್ಕೆಟ್ ಹೆಂಗೆ ಬರುತ್ತೆ ಅಂತ. ನೋಡಿ, ಫಾಲ್ ಆಗ್ತಾನೆ ಇದೆ. ಇಲ್ಲಿ MSS ಆದಮೇಲೆ ಇಲ್ಲೊಂದು IDM ಕ್ರಿಯೇಟ್ ಮಾಡಿದೆ. ಇಲ್ಲಿ ಕೂಡ ಎಷ್ಟೊಂದು ಜನ ಟ್ರೇಡ್ ತೊಗೊಂಡಿರ್ತಾರೆ. ಇಲ್ಲೆಲ್ಲ ಸ್ಟಾಪ್ ಲಾಸ್ ಹಿಟ್ಟಾಗಿರುತ್ತೆ ನೋಡಿ, ಇಲ್ಲೆಲ್ಲ ಸ್ಟಾಪ್ ಲಾಸ್ ಹಿಟ್ಟಾಗಿರುತ್ತೆ. ಇದೆಲ್ಲ ಏನೇನಿರುತ್ತೆ ಇದೆಲ್ಲ ಸ್ಟಾಪ್ ಲಾಸ್ ಹಿಟ್ಟಾಗಿ ಇವಾಗ ಮಾರ್ಕೆಟು ಇಲ್ಲಿವರೆಗೂ ಪುಲ್ ಬ್ಯಾಕ್ ಮಾಡಿ ಇಲ್ಲಿಂದ ರಾಕೆಟ್ ಥರ ಹೋಗುತ್ತೆ. ನೋಡಿ, ಇಲ್ಲಿಂದ ಬಿದ್ದಿದೆ. ಇವಾಗ ಇಲ್ಲಿಂದ ಹಿಂಗೆ ಹೋಗುತ್ತೆ ಮಾರ್ಕೆಟ್. ಸೊ ಈ ಥರ ನೀವು ಇನ್ಸ್ಟಿಟ್ಯೂಷನ್ ಪ್ಲೇಯರ್ಸು ಮಾಡೋ ಟ್ರ್ಯಾಪಿಂದ ಎಸ್ಕೇಪ್ ಆಗ್ಬೋದು. ಇದೇ ಥರ ಟ್ರೇಡಿಂಗ್ ಸ್ಟ್ರಾಟಜೀಸ್ನ ಕಲಿಬೇಕಂದ್ರೆ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನು ಬೇರೆ ಬೇರೆ ಸ್ಟ್ರಾಟಜೀಸ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡಿ ಕಲೀರಿ.